ಒಂದು ತಲೆಬುರುಡೆ ತಂದು ಇಡೀ ರಾಜ್ಯವನ್ನ ಶಾಕ್ ಮಾಡಿದ ಮಾಸ್ಕ್ ಮ್ಯಾನ್ ಇಂದು ಚಿನ್ನಯ್ಯ ಅಂತ ಗೊತ್ತಾಗಿದೆ. ಸೊ ಈತನ ಮುಖ ಕೂಡ ನೀವೆಲ್ಲರೂ ನೋಡಬಹುದು. ಆಗ ಆತನು ಹೇಳಿದ್ದು, ಧರ್ಮಸ್ಥಳದಲ್ಲಿ ನಾನು 100 ಶವಗಳನ್ನು ಹೂತಿದ್ದೇನೆ ಎಂದಾಗ ಪ್ರತಿಯೊಬ್ಬರು ರಾಜ್ಯದಲ್ಲಿರುವಂತಹ ಜನರು, ಸರ್ಕಾರ ಈತನನ್ನು ನಂಬಿತು. SIT ಅನ್ನು ಫಾರ್ಮ್ ಮಾಡ್ತಾರೆ. ಆನಂತರ SIT ಅವರು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಈತನು ಹೇಳಿದ ಪ್ರಕಾರ 16 ಕಡೆ ಗುಣಿಯನ್ನು ಹಗಿತಾರೆ, ಸಿಗೋದು 2 ಕಡೆ. ಸೊ ಆಗ ಈತನ ಮೇಲೆ ಡೌಟ್ ಅನ್ನೋದು ಶುರು ಆಗುತ್ತೆ SIT ಅವ್ರಿಗೆ. ಸೊ ಈತನ ಮೇಲೆ ಇನ್ವೆಸ್ಟಿಗೇಟ್ ಮಾಡಿದಾಗ ಈತನು ಹೇಳ್ತಿರೋದು ಆ ತಲೆ ಬುರುಡೆ ಯಾರೋ ತಂದು ಕೊಟ್ಟದ್ದು. ಸೊ ಈತನು ಮಾಡ್ತಾ ಇರೋದು ಯಾರೋ ಗುಂಪು ಹೇಳ್ಕೊಟ್ಟಾಗೆ ಈತನು ಮಾಡ್ತಿದ್ದಾನೆ ಅಂತ ಹೇಳೋದನ್ನು ನೋಡಿದ್ರೆ ಪ್ರತಿಯೊಬ್ರು ಬಕ್ರ ಆದ್ರ ಇಲ್ಲಿ ಅಂತ ಕಾಣುತ್ತೆ. ಬಟ್ ಇಲ್ಲಿ ಈ ಚಿನ್ನಯ್ಯಗೆ ಸುಳ್ಳು ಹೇಳ್ಬೇಕಾದ ಅವಶ್ಯಕತೆ ಆದ್ರೂ ಯಾಕೆ ಬಂತು? ಸೊ ಈತನ ಹಿಂದೆ ಇರುವಂತಹ ಗುಂಪು ಯಾರದ್ದು? ಸೊ ಅವರು ಇದು ಎಲ್ಲ ಏತಕ್ಕಾಗಿ ಮಾಡ್ತಿದ್ದಾರೆ? ಸೊ ಇವರೆಲ್ಲ ಸೌಜನ್ಯ ಅನ್ನುವ ಹೆಸರನ್ನು ಯೂಸ್ ಮಾಡಿಕೊಂಡು ಎಲ್ಲರನ್ನು ಯಾಕೆ ದಿಕ್ ತಪ್ಪಿಸ್ತಾ ಇದ್ದಾರೆ? ಸೊ ಇಲ್ಲಿ ಎಷ್ಟವರೆಗೂ ನಿಜ ಇದೆ, ಎಷ್ಟವರೆಗೂ ಸುಳ್ಳಿದೆ? ಸೊ ಇದಕ್ಕೆಲ್ಲ ಉತ್ತರ SIT ನೀಡಬೇಕಾಗಿದೆ. ಸೊ ಅವರು ಹೇಳೋ ತನಕ ಎಲ್ಲರೂ ವೇಟ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ನಿಮ್ಮ ಅಭಿಪ್ರಾಯನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.